ಹೊಗಳುವ ಭರದಲ್ಲಿ ಶಾಸಕ ಜಮೀರ್ ಅಹಮದ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯರವನ್ನ ಹೊಗಳುವಂತಹ ಭರದಲ್ಲಿ ಜಮೀರ್ ಅಹಮದ್ ಎಡವಟ್ಟು ಮಾಡಿದ್ದಾರೆ. ಏನೋ ಹೇಳೋದಕ್ಕೆ ಹೋಗಿ ಇನ್ನೇನೋ ಹೇಳಿದ್ದಾರೆ. ಜಮೀರ್ ಅಹಮದ್ ಸಿದ್ದರಾಮಯ್ಯ ಶೀಲಭಾಗ್ಯ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಜಮೀರ್ ಅಹಮದ್ ಜಮೀರ್ ಬಾಯಿಂದ ಹೊರಬಿತ್ತು ಹೊಸ ಭಾಗ್ಯ. ಈ ಭಾಗ್ಯವನ್ನ ಯಾರೂ ಕೂಡ ಕೇಳಿಲ್ಲ. ಅನ್ನಭಾಗ್ಯ ಕೇಳಿದ್ದಾರೆ ಎಲ್ಲರೂ ಕೂಡ, ಕ್ಷೀರಭಾಗ್ಯವನ್ನ ಕೇಳಿದ್ದಾರೆ. ಆದ್ರೆ ಈ ಕ್ಷೀರಭಾಗ್ಯ ಅಂತ ಹೇಳೋದಕ್ಕೆ ಹೋಗಿ ಜಮೀರ್ ಅಹಮದ್ ಶೀಲಭಾಗ್ಯ ಅಂತ ಹೇಳಿದ್ದಾರೆ. ಶೀಲಭಾಗ್ಯ ಯಾವ ಭಾಗ್ಯ ಇದು, ಹೊಸ ಭಾಗ್ಯ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಜನ. ಸಿಎಂ ಸಿದ್ದರಾಮಯ್ಯನವ್ರನ್ನ ಹೊಗಳುವ ಭರದಲ್ಲಿ ಏನೋ ಹೇಳೋಕ್ ಹೋಗಿ ಇನ್ನೇನೋ ಹೇಳಿ ಸಿಕ್ಕಾಕೊಂಡಿದ್ದಾರೆ ಜಮೀರ್ ಅಹಮದ್ ಅವರು. ಸಿದ್ದರಾಮಯ್ಯರವ್ರನ್ನ ಭಾಗ್ಯಗಳನ್ನ ಅಂದ್ರೆ ಸಿದ್ದರಾಮಯ್ಯರವರು ಮಾಡಿರುವಂತಹ ಭಾಗ್ಯಗಳೇನಿದ್ದಾವೆ ಅವುಗಳನ್ನ ಹೊಗಳುವಂತಹ ಭರದಲ್ಲಿ, ಯೋಜನೆಗಳನ್ನ ಹೊಗಳುವಂತಹ ಭರದಲ್ಲಿ ಕ್ಷೀರಭಾಗ್ಯ ಅನ್ನೋದಕ್ಕೆ ಹೋಗಿ ಶೀಲಭಾಗ್ಯ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್. ನಾಗಮಂಗಲದ ಬೆಳ್ಳೂರು ವೇದಿಕೆಯ ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಈ ಒಂದು ಎಡವಟ್ಟನ್ನ ಮಾಡಿದ್ದಾರೆ. ಏನೋ ಹೇಳೋದಕ್ಕೆ ಹೋಗಿ ಇನ್ನೇನೋ ಹೇಳಿದ್ರು ಅಂತಾರಲ್ಲ, ಅದೇ ರೀತಿಯಾಗಿದೆ. ಹೊಸ ಭಾಗ್ಯ ಯಾವುದಿದು, ಹೊಸ ರೀತಿಯಾದಂತಹ ಯೋಜನೆಯನ್ನ ಭಾಗ್ಯವನ್ನ ಹೊರಡಿಸಿದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರು ಮಾಡಿರೋದು ಕ್ಷೀರಭಾಗ್ಯ ಅನ್ನೋಕೆ ಹೋಗಿ ಶೀಲಭಾಗ್ಯ ಅಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋದು ಒಂದೊಂದು ಕಾರ್ಯಕ್ರಮ ಅಂತೂ ಹೇಳಕ್ಕಾಗಲ್ಲ. ಒಂದೊಂದಿಲ್ಲ. ಅನ್ಯಭಾಗ್ಯ ಇರಲಿ, ಶೀಲಭಾಗ್ಯ ಇರಲಿ, ಶೀಲಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ಗಳು ಯಾವತ್ತೂ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹೋಗಿ ಸರ್ಕಾರಕ್ಕೆ ನಾವು ಅರ್ಜಿ ಆಗಲಿಲ್ಲ. ಸ್ವಾಮಿ ನಮಗೆ ಟಿಪ್ಪು ಜಯಂತಿ ಮಾಡಿಕೊಡಿ ಅಂತ. ಮೈಸೂರು ಜಿಲ್ಲೆ ಆದಂಥ ಸಿದ್ದರಾಮಯ್ಯ ಅವರು ಟಿಪ್ಪು ಬಗ್ಗೆ ಗೊತ್ತಿತ್ತು. ಅವರಾಗಿ ಅವರು ಟಿಪ್ಪು ಜಯಂತಿ ಮಾಡಬೇಕಂತ ತೀರ್ಮಾನ ಮಾಡಿರೋದು ಯಾರನ್ನ ಏಕಾಏಕಿ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೇಕಾಗ್ತದೆ. ನಾವು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋದು ಒಂದೊಂದು ಕಾರ್ಯಕ್ರಮ ಅಂತೂ ಹೇಳಕ್ಕಾಗಲ್ಲ. ಒಂದೊಂದಿಲ್ಲ. ಅನ್ಯಭಾಗ್ಯ ಇರಲಿ, ಶೀಲಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ಗಳು ಯಾವತ್ತೂ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹೋಗಿ ಸರ್ಕಾರಕ್ಕೆ ನಾವು ಅರ್ಜಿ ಆಗಲಿಲ್ಲ. ಸ್ವಾಮಿ ನಮಗೆ ಟಿಪ್ಪು ಜಯಂತಿ ಮಾಡಿಕೊಡಿ ಅಂತ. ಮೈಸೂರು ಜಿಲ್ಲೆ ಆದಂಥ ಸಿದ್ದರಾಮಯ್ಯ ಅವರು ಟಿಪ್ಪು ಬಗ್ಗೆ ಗೊತ್ತಿತ್ತು. ಅವರಾಗಿ ಅವರು ಟಿಪ್ಪು ಜಯಂತಿ ಮಾಡಬೇಕಂತ ತೀರ್ಮಾನ ಮಾಡಿರೋದು ಯಾರನ್ನ ಏಕಾಏಕಿ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬೇಕಾಗ್ತದೆ. ನಾವು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಜಮೀರ್ ಅಹಮದ್ ಅವರು ಪಾಪ ಸಿದ್ದರಾಮಯ್ಯನವ್ರನ್ನ ಹೊಗಳೋ ಭರದಲ್ಲಿ, ಅವರು ಮಾಡಿರುವಂತಹ ಯೋಜನೆಗಳನ್ನ ಹೊಗಳುವಂತಹ ಭರದಲ್ಲಿ ಯಾವುದೋ ಶೀಲಭಾಗ್ಯ ಅಂತ ಹೇಳಿದ್ರು. ಯಾವುದಿದು, ಹೊಸ ಭಾಗ್ಯ ಅಥವಾ ಕ್ಷೀರಭಾಗ್ಯ ಅನ್ನೋದಕ್ಕೆ ಹೋಗಿನೇ ಇದನ್ನ ಹೇಳಿರೋದ ಅಥವಾ ಹೆಂಗೆ ಅಂತ? ಹೌದು ಶಿಲ್ಪ, ಏನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರಿನಲ್ಲಿ ನಡೆಯುತ್ತಿರುವಂತಹ ಒಂದು ಸರ್ಕಾರಿ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಜಮೀರ್ ಅವರು ಒಂದು ಏನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳನ್ನು ಹೊಗಳುವ ಭರದಲ್ಲಿ ಒಂದು ಎಡವಟ್ಟಿನ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಏನು ಸಿದ್ದರಾಮಯ್ಯ ಸರ್ಕಾರವು ಕ್ಷೀರಭಾಗ್ಯ ಯೋಜನೆ ಕೊಟ್ಟಿದೆ, ಆ ಕ್ಷೀರಭಾಗ್ಯ ಎನ್ನುವುದನ್ನು ಉಚ್ಚರಿಸುವ ಬದಲು ಅವರು ಶೀಲಭಾಗ್ಯ ಅಂತ ಉಚ್ಚರಿಸುವುದು ನಿಜಕ್ಕೂ ಕೂಡ ಏನು ಆ ಒಂದು ವೇದಿಕೆಗಳಲ್ಲಿ ಎಲ್ಲರನ್ನೂ ಕೂಡ ಒಂದು ನಗೆಗಡನಲ್ಲಿ ತಿಳಿಸಿತು ಅಂತ ಹೇಳ್ಬೋದು. ಯಾಕೆಂದ್ರೆ ಮೊದಲೇ ಇವರು ಮುಸ್ಲಿಂ ಆಗಿದ್ದು ಕನ್ನಡವನ್ನು ಸರಿಯಾಗಿ ಉಚ್ಚಾರಣೆ ಮಾಡೋಕೆ ಬರದ ಕಾರಣ ಇವರು ಏನು ಕ್ಷೀರಭಾಗ್ಯ ಅನ್ನೋ ಒಂದು ವರ್ಡನ್ನ ಹೇಳುವಾಗ ಈ ಒಂದು ಶೀಲಭಾಗ್ಯ ಅನ್ನೋದು ನಿಜಕ್ಕೂ ಯಾವುದೇ ಒಂದು ಹೊಸ ಭಾಗ್ಯ ಅನ್ನೋದು ಎಲ್ಲರನ್ನೂ ಕೂಡ ಒಂದು ತಕ್ಷಣ ಕನ್ಫ್ಯೂಸ್ ಮಾಡ್ತಾ ಇದ್ರು. ನಂತರ ಅವರ ಮಾತನ್ನ ಎಡವಟ್ಟು ಎಲ್ಲರಿಗೂ ಕೂಡ ಅರಿವಾಯಿತು. ಎಲ್ಲ ಒಂದು ಕಡೆ ಒಂದು ವೇದಿಕೆಯಲ್ಲಿ ಇವರು ಆಡಿದ ಒಂದು ಮಾತು ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಹೊಗಳುವ ಭರದಲ್ಲಿ ಮಾಡಿದ ಎಡವಟ್ಟು ಅಂತಾನೆ ಹೇಳ್ಬೋದು ಶಿಲ್ಪ. ರಾಘವೇಂದ್ರ, ಅಲ್ಲಿ ಇದ್ದಂಥವ್ರು ಸಾಕಷ್ಟು ಜನ ನಡೆದಿದ್ರು, ಯಾರು ಕೂಡ ಅವ್ರನ್ನ ಕರೆಕ್ಟ್ ಮಾಡೋದಕ್ಕೆ ಹೋಗ್ಲಿಲ್ವಾ? ಅದು ಶೀಲಭಾಗ್ಯ ಅಲ್ಲ ಸರ್, ಕ್ಷೀರಭಾಗ್ಯ ಅಂತ. ಖಂಡಿತವಾಗಿ ಶಿಲ್ಪ, ಏನು ಅವರು ಆ ಒಂದು ವರ್ಣನ ಉಚ್ಚಾರ ಮಾಡಿದಾಗ ಖಂಡಿತವಾಗಿಯೂ ಕೂಡ ಎಲ್ರಿಗೂ ಕೂಡ ಒಂದು ಕಡೆ ನಗು ಕೂಡ ಬಂತು. ಜೊತೆಗೆ ನಂತರ ತಾವು ಕೂಡ ಅದನ್ನ ಸವರಿಸ್ಕೊಂಡು ಉಚ್ಚಾರ ಮಾಡೋದಕ್ಕೆ ಹೇಳೋ ಪ್ರಯತ್ನ ಪಟ್ಟರು. ಆದ ಸ್ಥಳದಲ್ಲಿದ್ದಂತಹ ಎಲ್ಲರೂ ಕೂಡ ಆ ಒಂದು ವರ್ಡನ್ನ ಇದು ಶೀಲಭಾಗ್ಯ ಇಲ್ಲ ಕ್ಷೀರಭಾಗ್ಯ ಅನ್ನೋ ಮೂಲಕ ಆ ಒಂದು ಸಮಜಾತಿಯನ್ನು ಕೂಡ ಕೊಡೋದಕ್ಕೆ ಟ್ರೈ ಮಾಡಿದ್ರು. ಒಟ್ಟಾರೆಯಾಗಿ ಹೇಳಿದ್ದಾರೆ ಏನು ಜಮೀರ್ ಅಹಮದ್ ಅವರು ತಮ್ಮ ಮಾತಿನ ಏನು ಸಿಎಂ ಅವರು ಹೊಗಳುವ ಭರದಲ್ಲಿ ಮಾಡಿದ ಒಂದು ಎಡವಟ್ಟು ನಿಜಕ್ಕೂ ಕೂಡ ಒಂದು ಏನು ವೇದಿಕೆ ಕಾರ್ಯಕ್ರಮ ನಡೆಸಿದ್ದು ಅಲ್ಲೆಲ್ಲರಿಗೂ ಕೂಡ ಒಂದು ರೀತಿಯ ಮುಜುಗರನ್ನು ಉಂಟು ಮಾಡೋದ್ರ ಜೊತೆಗೆ ಸಂತೋಷವನ್ನು ಕೂಡ ನಗೆಗಳನ್ನ ತಿಳಿಸಿತು ಅಂತ ಹೇಳ್ಬೋದು ಶಿಲ್ಪ. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋದು ಒಂದೊಂದು ಕಾರ್ಯಕ್ರಮ ಅಂತೂ ಹೇಳಕ್ಕಾಗಲ್ಲ. ಒಂದೊಂದಿಲ್ಲ. ಅನ್ಯಭಾಗ್ಯ ಇರಲಿ, ಶೀಲಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ಗಳು ಯಾವತ್ತೂ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹೋಗಿ ಸರ್ಕಾರಕ್ಕೆ ನಾವು ಅರ್ಜಿ ಆಗಲಿಲ್ಲ. ಸ್ವಾಮಿ ನಮಗೆ ಟಿಪ್ಪು ಜಯಂತಿ ಮಾಡಿಕೊಡಿ ಅಂತ. ಮೈಸೂರು ಜಿಲ್ಲೆ ಆದಂಥ ಸಿದ್ದರಾಮಯ್ಯ ಅವರು ಟಿಪ್ಪು ಬಗ್ಗೆ ಗೊತ್ತಿತ್ತು. ಅವರಾಗಿ ಅವರು
ಟಿಪ್ಪು ಜಯಂತಿ ಮಾಡ್ಬೇಕಂತ ತೀರ್ಮಾನ ಮಾಡಿರೋದು ಯಾರನ್ನ ಏಕಾಏಕಿ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಹೇಳ್ಬೇಕಾಗ್ತದೆ ನಾವು. ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋದು ಒಂದೊಂದು ಕಾರ್ಯಕ್ರಮ ಅಂತೂ ಹೇಳಕ್ಕಾಗಲ್ಲ, ಒಂದೊಂದಿಲ್ಲ. ಅನ್ಯಭಾಗ್ಯ ಇರಲಿ, ಶೀಲಾಭಾಗ್ಯ ಇರಲಿ, ಶೀಲಾಭಾಗ್ಯ ಇರಲಿ, ಶೀಲಾಭಾಗ್ಯ ಇರಲಿ, ಶಿವಭಾಗ್ಯ ಇರಲಿ, ಅದ್ರ ಜೊತೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಮುಸಲ್ಮಾನ್ಗಳು ಯಾವತ್ತೂ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹೋಗಿ ಸರ್ಕಾರಕ್ಕೆ ನಾವು ಅರ್ಜಿ ಆಗಲಿಲ್ಲ, ಸ್ವಾಮಿ ನಮಗೆ ಟಿಪ್ಪು ಜಯಂತಿ ಮಾಡಿಕೊಡಿ ಅಂತ. ಮೈಸೂರು ಜಿಲ್ಲೆ ಆದಂಥ ಸಿದ್ದರಾಮಯ್ಯ ಅವರು ಟಿಪ್ಪು ಬಗ್ಗೆ ಗೊತ್ತಿತ್ತು, ಅವರಾಗಿ ಅವರು ಟಿಪ್ಪು ಜಯಂತಿ ಮಾಡ್ಬೇಕಂತ ತೀರ್ಮಾನ ಮಾಡಿರೋದು ಯಾರನ್ನ ಏಕಾಏಕಿ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಂತ ಹೇಳ್ಬೇಕಾಗ್ತದೆ ನಾವು.